ಹಾಯ್ ಡಿಯರ್ ಸ್ಟೂಡೆಂಟ್ಸು, ನಾನು ನಿಮಗೆ ಫಸ್ಟ್ ಇನ್ ಸೆಕ್ಷನಲ್ಲಿ ಇಂಟ್ರಡಕ್ಷನಲ್ಲಿ ಹೇಳಿದ್ದೆ, ಫಾರ್ಮುಲಾಸ್ ಬಗ್ಗೆ ಹೇಳಿದ್ದೆ. ಸೊ ಹಾಗಾದರೆ ನೀವು ಫಾರ್ಮುಲಾಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಈ ಫಾರ್ಮುಲಾಸು ಎಷ್ಟು ಇಂಪಾರ್ಟೆಂಟು ಮತ್ತು ಯಾವ್ಯಾವ ಎಕ್ಸಸೈಸಲ್ಲಿ ಯಾವ್ಯಾವ ಫಾರ್ಮುಲಾಸು ಯೂಸ್ ಆಗುತ್ತೆ ಅಂತ ನೋಡೋಣ. ಸೊ ಹಾಗಾದರೆ ನಿಮಗೆ ಅದರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಆ ವಿಡಿಯೋಸನ್ನು 2 more times ರಿಪೀಟೆಡ್ ಮಾಡಿ ನೋಡಿ, ಮತ್ತು ಏನಾದರೂ ಡೌಟ್ಸ್ ಇದ್ರೂ ಅಂದು ಕೂಡ ನನಗೆ ಕಾಲ್ ಮಾಡಿ. ಸೊ ಹಾಗಾದರೆ ಫಸ್ಟ್ ಎಕ್ಸಸೈಸ್ಗೆ ಹೋಗೋಣ. ಫಸ್ಟ್ ಎಕ್ಸಸೈಸಲ್ಲಿ ಏನಿಲ್ಲ, ವೆರಿ ಸಿಂಪಲ್. ಎ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು, ಪ್ರೋಗ್ರೆಷನನ್ನು ಫೈಂಡ್ ಔಟ್ ಮಾಡೋದು. ಒಂದು ಪ್ರೋಗ್ರೆಷನಲ್ಲಿ ಇಷ್ಟು ಟರ್ಮ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಆ ಟರ್ಮ್ಸನ್ನು ನೀವು ಎಕ್ಸ್ಟೆಂಡ್ ಮಾಡಿ ಬರೆಯುವಂಥದ್ದು. ಈಗ 4 ಟರ್ಮ್ಸ್ ಕೊಟ್ಟಿರ್ತಾರೆ, ನೀವು ರಿಮೈನಿಂಗ್ ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಆಗಿ 7 ಟರ್ಮ್ಸನ್ನು ಬರೆಯೋದು. ಅಥವಾ ಕೆಲವೊಂದು ಸಿಚುವೇಶನ್ಸನ್ನು ಕೊಟ್ಟಿರ್ತಾರೆ, ಆ ಸಿಚುವೇಶನ್ನು ನಮಗೆ ಪ್ರೋಗ್ರೆಷನ್ ಆಗುತ್ತಾ ಇಲ್ವಾ ಅಂತ ಬರೆಯುವಂಥದ್ದು. ನೆಕ್ಸ್ಟ್ ನೋಡೋದಾದರೆ, ಸೊ ಎ ಆ್ಯಂಡ್ ಡಿ ವ್ಯಾಲ್ಯೂಸನ್ನು ಕೊಟ್ಟಿರ್ತಾರೆ. ಆಮೇಲೆ ಆ ಎ ಡಿ ವ್ಯಾಲ್ಯೂಸನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಪ್ರೋಗ್ರೆಷನನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೊ ಈ ಥರ ವೆರೈಟೀಸ್ ಆಫ್ ಪ್ರಾಬ್ಲಮ್ಸು ನಿಮಗೆ ಎಕ್ಸಸೈಸ್ 1 ಬಂದಿದೆ. ಸೊ ಈಗ ಫಸ್ಟ್ ಎಕ್ಸಸೈಸಲ್ಲಿ ಫಸ್ಟ್ ಮೈನಲ್ಲಿ ಏನಿದೆ ನೋಡ್ಕೊಳ್ಳೋಣ. ಇನ್ ಫಸ್ಟ್ ಒನ್ ನೋಡ್ಕೊಳ್ಳಿ. ಎಕ್ಸಸೈಸ್ ಫಸ್ಟ್ ಮೈನಲ್ಲಿ ನಾನು ನಿಮಗೆ ಆಲ್ರೆಡಿ ಸ್ಕ್ರೀನಲ್ಲಿ ಶೇರ್ ಮಾಡಿದ್ದೀನಿ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಎಕ್ಸಸೈಸ್ ವರ್ಕನ್ನು. ಸೊ ನಾನು ವಿಡಿಯೋಸ್ ನೋಡುವಾಗ ನೀವು ಎಕ್ಸಸೈಸಲ್ಲಿ ಏನೇನು ಕ್ವೆಶನ್ಸ್ ಬರ್ಕೊಂಡಿದ್ದೀರಲ್ಲ, ಸೊ ಆ ಕ್ವೆಶನ್ಸನ್ನು ಪಕ್ಕದಲ್ಲೇ ಇಟ್ಕೊಂಡ್ರೆ ಬೆಟರು. ಸೊ ಬೆಟರ್ ಫಸ್ಟ್ ಒನ್ ನೋಡ್ಕೊಳ್ಳಿ. ಫಸ್ಟ್ ಮೈನಲ್ಲಿ ಏನು ಕೊಟ್ಟಿದ್ದಾರೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ ಡಸ್ ದ ಲೀಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ ಮೇಕ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ವೈ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಸಿಚುಯೇಷನ್ಸನ್ನು ಕೊಟ್ಟಿದ್ದಾರೆ. ಆ ಸಿಚುಯೇಷನ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗತ್ತಾ? ಆದರೆ ಯಾಕಾಗತ್ತೆ, ಆಗಲಿಲ್ಲ ಅಂದರೆ ಯಾಕಾಗಲ್ಲ? ಸೊ ಬೆಟರ್ ಯು ಹ್ಯಾವ್ ಟು ಆನ್ಸರ್ ವಿತ್ ಅ ರೀಸನ್. ಸೊ ಹಾಗಾದರೆ ಫಸ್ಟ್ ಒನ್ನನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ಒನ್ ಕ್ವಶನ್ ನೋಡ್ಕೊಳ್ಳಿ. ಏನಿದೆ ಫಸ್ಟ್ ಕ್ವಶನ್? The taxi fare after each kilometer, when the fare is ₹15 for the first kilometer and ₹8 for each additional kilometer. See, ಇಲ್ಲೊಂದು ಟ್ಯಾಕ್ಸಿ ಇದೆ, ದಟ್ ಈಸ್ ನಾನು ಎ ಅಂಡ್ ಬಿ ಅಂತ ತಗೊಂಡಿದ್ದೆ. ಯಾವುದು ಎ ಅನ್ನೋ ಟ್ಯಾಕ್ಸಿ ಮೂವ್ ಆಗ್ತಾ ಇದೆ. ಓಕೆ, ಸೊ ಈಗ ಏನು ಮಾಡ್ತಾ ಇದೆ, ಫಸ್ಟ್ ಕಿಲೋಮೀಟರ್ ಹೋಗ್ಬೇಕಾದ್ರೆ ಎಷ್ಟು ಅಮೌಂಟ್ ಖರ್ಚಾಯ್ತು? ₹15 ಆಯಿತು. ಸೊ ನೆಕ್ಸ್ಟ್ ಸೆಕೆಂಡ್ ಕಿಲೋಮೀಟರ್ಗೆ ಎಷ್ಟಾಯಿತು? ₹8 ಆಡ್ ಆಗ್ತಾ ಹೋಯ್ತು, ಹೌದಲ್ವಾ? ಈ 15 ಜೊತೆಗೆ ₹8 ಏನಾಯ್ತು, ಆಡ್ ಆಯ್ತು. ಸೊ ನೆಕ್ಸ್ಟ್ ಕಿಲೋಮೀಟರ್ಗೆ ಏನಾಯ್ತು, ಥರ್ಡ್ ಕಿಲೋಮೀಟರ್ಗೂ ₹8 ಆಡ್ ಆಯ್ತು. ಎಷ್ಟು ಆಡ್ ಆಯ್ತು? ₹8 ಆಡ್ ಆಯ್ತು. ಸೊ ಅದೇ ತರ 4th ಕಿಲೋಮೀಟರ್ಗೆ ಏನಾಯ್ತು, ₹8 ಏನಾಯ್ತು, ಆಡ್ ಆಗ್ತಾ ಹೋಯ್ತು. ಸೊ ಹಾಗಾದ್ರೆ ಇದು ಪ್ರೋಗ್ರೆಷನ್ ಆಗುತ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ ಕಿಲೋಮೀಟರ್ ನಾವೇನಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು ವಾಟ್? A is equal to 50. ಇಲ್ಲಿ ನೋಡ್ಕೊಳ್ಳಿ, ಕಿಲೋಮೀಟರ್ಸ್ ಅಂದ್ರೆ ಏನು? ಲುಕ್ ಹಿಯರ್, ಇಲ್ಲಿ ಕಾಣಿಸ್ತಾ ಇದೆಯಾ? ಫಸ್ಟ್ ಕಿಲೋಮೀಟರ್, ಸೆಕೆಂಡ್ ಕಿಲೋಮೀಟರ್, ಥರ್ಡ್ ಕಿಲೋಮೀಟರ್, 4th ಕಿಲೋಮೀಟರ್. ಸೊ ಪ್ರತಿಯೊಂದು ಕಿಲೋಮೀಟರ್ದು ಎಷ್ಟು ಆಡ್ ಆಗ್ತಾ ಹೋಗಿದೆ ಅಮೌಂಟು? ದಟ್ ಈಸ್ ₹8 ಆಡ್ ಆಗ್ತಾ ಹೋಗಿದೆ. ಸೊ ಹಾಗಾದ್ರೆ ಅದನ್ನ ಬರೆಯೋಣ. ಹಾಗಾದ್ರೆ ದಿಸ್ ಇಸ್ ಫಸ್ಟ್ ಕಿಲೋಮೀಟರ್. ಸೆಕೆಂಡ್ ಕಿಲೋಮೀಟರ್ಗೆ ಏನಾಗಿದೆ? ಲುಕ್ ಹಿಯರ್, 15 + 8. ಓಕೆ, ಥರ್ಡ್ ಕಿಲೋಮೀಟರ್ಗೆ ಎಷ್ಟು ಆಡ್ ಆಗಿದೆ? 15 + 8. ಇಲ್ಲಿ ನೋಡಿ, 15 + 8 ಇದು ಸೆಕೆಂಡ್ ಕಿಲೋಮೀಟರ್. ಸೊ ನೆಕ್ಸ್ಟ್ ಥರ್ಡ್ ಕಿಲೋಮೀಟರ್ ಅಂದ್ರೆ 15 + 8 + 8. ಸೊ ನೆಕ್ಸ್ಟ್ ಫೋರ್ತ್ ಕಿಲೋಮೀಟರ್ಗೆ ನೋಡಿ, 15 + 8 + 8 + 8. ಸೊ ಎಷ್ಟಾಯ್ತು? 15 + 8 + 8 + 8. ಸೊ ಹಾಗಾದ್ರೆ ಇದಷ್ಟು ಆಡ್ ಮಾಡೋಣ, ಪ್ರೋಗ್ರೆಷನ್ ಆಗುತ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ. ದಟ್ ಈಸ್ 15 + 8 is equal to what? 15 + 8 is equal to 23. 23 + 8 is equal to 31. See, ಇಲ್ಲಿ ನೋಡಿ, 15 + 8 + 8 + 8 is equal to, ಇಲ್ಲಿ 31 ಇದೆ, 31 ಗೆ 8 ಅನ್ನು ಆಡ್ ಮಾಡಿದ್ರೆ ದಟ್ ಈಸ್ 39. ಇಲ್ಲಿ ನೋಡಿ, ನಮ್ಮ ಪ್ರೋಗ್ರೆಷನ್ ಟರ್ಮ್ ಸಿಕ್ಕಿದೆಯಾ? ಬರೆಯೋಣ. ಇಲ್ಲಿ AP is equal to ಏನಾಗುತ್ತೆ? 15, 23, 31, 39. ಸೊ ಇಲ್ಲಿ ನೋಡಿ, ಇದು ಪ್ರೋಗ್ರೆಷನ್ ಆಗಿದೆಯಾ? ಪ್ರೋಗ್ರೆಷನ್ ಆಗಿದೆ ಅಂದ್ರೆ ದಿಸ್ ಇಸ್ A1, A2, A3, A4. ಬೇಕಾದ್ರೆ ಎ ವ್ಯಾಲ್ಯೂ ಡಿ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಯಾವ್ದಾದ್ರು 1-2 ಸಕ್ಸೆಸಿವ್ ಟರ್ಮ್ಸ್ ಅನ್ನ ತಗೊಂಡ್ಬಿಟ್ಟು ನೀವೇನ್ ಮಾಡ್ಬೋದು, ಡಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ, 23 ಅಲ್ಲಿ 15 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್?
8 ಬರುತ್ತೆ. 31 ಅಲ್ಲಿ 23 ಅನ್ನು ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 8 ಬರುತ್ತೆ ಆಬ್ವಿಯಸ್ಲಿ. ಸೊ 39 ಅಲ್ಲಿ 31 ಅನ್ನು ಮೈನಸ್ ಮಾಡಿದ್ರೆ ಆನ್ಸರ್ ಇಸ್ 8. ಸೊ ಹಾಗಾದ್ರೆ ಇದಿಷ್ಟು ನಾವು ಎಲ್ಲ ಸಕ್ಸೆಸಿವ್ ಟರ್ಮ್ಸ್ ಇನ್ ಬಿಟ್ವೀನ್ ನಮ್ಗೆ ಏನಾಗಿದೆ ಕಾಮನ್ ಡಿಫ್ರೆನ್ಸು ಸೇಮ್ ಆಗಿದೆ. ಸೊ ಹಾಗಾದ್ರೆ ಫಸ್ಟ್ ಒನ್ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತಾ? ಸೊ ಹಾಗಾದ್ರೆ ಫಸ್ಟ್ ಒನ್ ದಟ್ ಈಸ್ ಅನ್ಡೌಟೆಡ್ಲಿ ಇಟ್ ಈಸ್ ಎ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಇಲ್ಲಿ ಏನಿಲ್ಲ ಕ್ವೆಶನ್, ಇನ್ನೊಂದ್ಸಲ ರಿಕಾಲ್ ಮಾಡ್ತೀನಿ ನೋಡಿ. ಸೊ ಒಂದು ಟ್ಯಾಕ್ಸಿ ಮೂವ್ ಆಗ್ತಾ ಇದೆ. ಫಸ್ಟ್ ಕಿಲೋಮೀಟರ್ಗೆ 15 ರೂಪಾಯಿ ತಗೊಳ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಪ್ರತಿ ಕಿಲೋಮೀಟರ್ಗೆ ಹೋಗುವಾಗ 8 ರೂಪಾಯಿ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾನೆ. ಈಗ 1 ಕಿಲೋಮೀಟರ್ಗೆ 15 ರುಪೀಸ್ ಅಂದರೆ ನೆಕ್ಸ್ಟ್ ಕಿಲೋಮೀಟರ್ಗೆ ಹೋಗುವಾಗ ಆ 15 ರೂಪಾಯಿಗೆ 8 ರೂಪಾಯಿನ ಆ್ಯಡ್ ಮಾಡ್ತಾನೆ. ಓಕೆ. ಸೊ ಹಾಗಾದ್ರೆ ಥರ್ಡ್ ಕಿಲೋಮೀಟರ್ಗೆ ಹೋಗುವಾಗ ಏನಾಗುತ್ತೆ? 15 + 8 ಮತ್ತೆ 8 ರುಪೀಸನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾನೆ. ಸೊ ಈ ಥರ ಏನಾಗುತ್ತೆ ಪ್ರತಿ ಸಲನೂ ಹಿಂದಿನ ಟರ್ಮ್ಸ್ಗೆ, ಇಟ್ ಮೀನ್ಸ್ ಲಾಸ್ಟ್ ಪ್ರಿಸೀಡಿಂಗ್ ಟರ್ಮ್ ಸಿಗಬೇಕು ಅಂದರೆ ಹಿಂದಿನ ಟರ್ಮ್ಸ್ಗೆ 8 ರುಪೀಸನ್ನು ಆ್ಯಡ್ ಮಾಡ್ತಾ ಹೋದಾಗ ನಿಮಗೆ ಪ್ರೋಗ್ರೆಷನ್ನು ಈ ಥರ ಸಿಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಕ್ವಶನ್ ಸೊಲ್ಯೂಷನ್. AP = 15, 23, 31, 30. ಸೊ ಓಕೆ, ಹಾಗಾದರೆ ನಾನು ನಿಮಗೆ ಫಸ್ಟ್ ಕ್ವೆಶನನ್ನು ತೋರಿಸಿದ್ದೀನಿ. ಸೆಕೆಂಡ್ ಒನ್ನನ್ನು ನೀವೇ ಟ್ರೈ ಮಾಡಿ. ನಾನು ನೋಟ್ಸನ್ನು ಕೊಟ್ಟಿರ್ತೀನಿ. ನೋಟ್ಸ್ ನೋಡಿಕೊಂಡು ಬೇಕಾದರೆ ನೀವು ಒಂದ್ಸಲ ಸಾಲ್ವ್ ಮಾಡ್ಕೊಳ್ಳಿ. ವೀಡಿಯೋಸಲ್ಲಿ ನಾನು ಹಾಕಿರೋಂಥ ಫಸ್ಟ್ ಕ್ವಶನಿನ ವಿಡಿಯೋನ ಕಾಪಿ ಮಾಡಿ 2-3 ಟೈಮ್ಸು ನೋಡ್ಕೊಂಡ್ಬಿಟ್ಟು ಸೆಕೆಂಡ್ ಒನ್ನನ್ನು ನೀವೇ ಟ್ರೈ ಮಾಡಿ. ಆ್ಯಸ್ ಇಟ್ ಈಸ್ ಅದೇ ಥರನೇ ಇದೆ. ಸ್ವಲ್ಪ ಸಿಚುವೇಶನ್ ಅಂದರೆ ವರ್ಡ್ಸು ಸ್ಟೇಟ್ಮೆಂಟ್ಸ್ ಎಲ್ಲ ಸ್ವಲ್ಪ ಚೇಂಜ್ ಇದೆ. ಅದು ಬಿಟ್ಟರೆ ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ದ ಫಸ್ಟ್ ಒನ್. ಸೊ ಹಾಗಾದರೆ ಥರ್ಡ್ ಒನ್ನನ್ನು ಚೆಕ್ ಮಾಡ್ಕೋಣ ಬನ್ನಿ. ಥರ್ಡ್ ಒನ್ ಏನಿದೆ ಕ್ವಶನ್ ಒಂದ್ಸಲ ರೀಡ್ ಮಾಡ್ತೀವಿ ನೋಡಿ. ದ ಕಾಸ್ಟ್ ಆಫ್ digging a well after every meter of digging when it cost of rupees 150 for the first meter and rises by rupees 50 for each subsequent meter. In nodi, the cost of digging a well after every meter of digging when it cost is rupees 150 for the first meter. ಒಂದು ಡಿಗ್ ಮೀನ್ಸ್ ಅಂದ್ರೆ ವೆಲ್ ಅಂದ್ರೆ ನೆನಪಿದೆ, ಒಂದು ಬಾವಿಯನ್ನು ತೆಗೆದಾಗ ಫಸ್ಟ್ ಮೀಟರಿಗೆ ಎಷ್ಟು, ಫಸ್ಟ್ 1 ಮೀಟರ್ ವೆಲ್ ಬಾವಿನ ತೆಗಿತಾರೆ. 1 ಮೀಟರ್ ತೆಗೆಯೋದಕ್ಕೆ ಎಷ್ಟು ಅಮೌಂಟ್ ಖರ್ಚಾಗಿದೆ? 150 ಆಗಿದೆ. ಓಕೆ, 1 ಮೀಟರ್ ತೆಗೆದಾಗ ಎಷ್ಟಾಗಿದೆ? 150 ಆಗಿದೆ. ಸೊ ಸೆಕೆಂಡ್ ಮೀಟರ್, ಓಕೆ, ಸೆಕೆಂಡ್ ಮೀಟರನ್ನು ತೆಗಿಬೇಕಂದ್ರೆ ಈ 150 ಜೊತೆಗೆ 50ಸನ್ನು ಆ್ಯಡ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ 1 ಮೀಟರ್ಗೆ ಎಷ್ಟು ಖರ್ಚಾಯಿತು? 150 ರೂಪಾಯಿ ಖರ್ಚಾಯಿತು. ಸೊ ನೆಕ್ಸ್ಟ್ ಫಸ್ಟ್ ಮೀಟರ್ ಆಯಿತು. ನೆಕ್ಸ್ಟ್ ಇಲ್ಲಿಂದ ಸೆಕೆಂಡ್ ಮೀಟರನ್ನು ಡಿಗ್ ಮಾಡಬೇಕು ಅಂದರೆ ಈಗ 150 ಜೊತೆಗೆ 50 ರುಪೀಸನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಸೊ ಹಾಗಾದರೆ ಥರ್ಡ್ ಮೀಟರಿಗೆ ಅಗೇನ್ ಇದ್ರ ಜೊತೆ ಅಗೇನ್ 50 ರುಪೀಸನ್ನು ಆ್ಯಡ್ ಮಾಡಬೇಕು. ಸೊ ಅರ್ಥ ಆಯ್ತಲ್ಲ? ಸೊ ಹಾಗಾದರೆ ನೋಡೋಣ, ನಿರ್ಧರಿಸಿ. ಈಗ ಫಸ್ಟ್ ಮೀಟರ್ಗೆ ಎಷ್ಟು ಅಮೌಂಟನ್ನು ತಗೊಂಡು? ಫಸ್ಟ್ ಮೀಟರ್ಗೆ 50 ರುಪೀಸ್, ಹೌದಲ್ವಾ? ಸೊ ಸೆಕೆಂಡ್ ಮೀಟರ್ಗೆ ಏನಾಯಿತು? 150 + 50 ರುಪೀಸನ್ನು ಆ್ಯಡ್ ಮಾಡೋದು. ಓಕೆ, ಸೊ ಥರ್ಡ್ ಒನ್ನಿಗೆ ನೋಡಿ 150 + 50 + 50. ಓಕೆ, ಸೊ ಫೋರ್ತ್ ಮೀಟರ್ಗೆ ಏನಾಯಿತು? 4ನೇ ಮೀಟರಲ್ಲಿ ಈ 150 ಜೊತೆಗೆ 50 + 50 + 50. ಸೊ ಲುಕ್ ಹಿಯರ್, ಇಲ್ಲಿ ನೋಡಬೇಕಾದ್ರೆ ನೀವು ಬರ್ಕೋಬಹುದು ಡಯಾಗ್ರಾಮನ್ನು. ಫಸ್ಟ್ ಮೀಟರ್ಗೆ 150, ಸೆಕೆಂಡ್ ಮೀಟರ್ಗೆ 50 ರುಪೀಸ್. ಇಟ್ ಮೀನ್ಸ್ ಇದ್ರ ಜೊತೆಗೆ 50 ರುಪೀಸ್. ಓಕೆ, 150 ಜೊತೆಗೆ 50 ರುಪೀಸ್. ನೆಕ್ಸ್ಟ್ ದಟ್ ಈಸ್ 50 ರುಪೀಸ್. ಇಲ್ಲಿ ಏನಪ್ಪ ಅಂದರೆ ಇದು ಒಂಥರ ಇದು ಬಿಸ್ನೆಸ್ ಇದ್ದಂಗೆ. ಸ್ಟಾರ್ಟಿಂಗು ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಹೋಗ್ಬೇಕಂದ್ರೆ 150 ರೂಪಾಯಿ ಮಿನಿಮಮ್. 1 ಕಿಲೋಮೀಟ್ರಿಗೆ ಎಕ್ಸ್ಟ್ರಾ ಎಷ್ಟು ಕೊಡಬೇಕಾಗತ್ತೆ, ಅಥವಾ 1 ಮೀಟರ್ಗೆ ಎಷ್ಟು ಕೊಡಬೇಕಾಗತ್ತೆ? 50 ರುಪೀಸನ್ನು ಈಚ್ ಮೀಟರ್ಗೂ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಅದೇ ಥರ ಸಿ, ಈಗ ಕೌಂಟ್ ಮಾಡೋಣ. ಫಸ್ಟ್ ಮೀಟರ್ ಎಷ್ಟಾಯಿತು? 150. ಸೆಕೆಂಡ್ ಮೀಟರ್ ಎಷ್ಟಾಯಿತು? ದಟ್ ಇಸ್ 200. ಥರ್ಡ್ ಮೀಟರ್ ಇಸ್ ಈಕ್ವಲ್ ಟು 150, 50 + 50 ಇಸ್ ಈಕ್ವಲ್ ಟು 250. ಅಗೇನ್ ಫೋರ್ತ್ ಮೀಟರ್ಗೆ ಎಷ್ಟಾಗುತ್ತೆ? 150, 50, 50, 50 ದಟ್ ಇಸ್ ಈಕ್ವಲ್ ಟು 300. ಸೊ ಹಾಗಾದರೆ ಇದನ್ನ ಪ್ರೋಗ್ರೆಷನಲ್ಲಿ ಬರೆಯೋಣ, ನೋಡೋಣ. ಸಿ 150, 200, 250, 300. ಸಿ ನೋಡಿ, ಚೆಕ್ ಮಾಡ್ಕೊಳ್ಳಿದ್ದು A1, A2, A3,
A4 ಜಸ್ಟ್ ಹಾಗೆ ರಫ್ ಆಗಿ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. A ಅನ್ನೋದು ಫಸ್ಟ್ ಟರ್ಮ್ ಅಲ್ವಾ, A2 ಇಟ್ ಇಸ್ ಸೆಕೆಂಡ್ ಟರ್ಮ್, ಫೋರ್ತ್ ಟೈಮ್. ಸೊ 200 ಅಲ್ಲಿ 150 ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 50 ಬರುತ್ತೆ. D is equal to ಕಾಮನ್ ಡಿಫರೆನ್ಸ್ ಎಷ್ಟಾಯ್ತು? 50 ಆಯ್ತು. ಸೊ ಇಲ್ಲ 250 ಅಲ್ಲಿ 200 ಅನ್ನ ಮೈನಸ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 50. ಇಟ್ ಇಸ್ ದ ಆನ್ಸರ್. ಸೊ ಏನಾಗುತ್ತೆ? ಕಾಮನ್ ಡಿಫರೆನ್ಸ್ ಸೇಮ್ ಇದೆ. ಸೊ ದಟ್ ಮೀನ್ಸ್ ಇಟ್ ಈಸ್ ಆಲ್ಸೋ ಎ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ಸಿಚುಯೇಷನ್ ಏನಾಯ್ತು ನಮಗೆ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆ. ವೆರಿ ಸಿಂಪಲ್, ಇದರಲ್ಲಿ ಏನಿಲ್ಲ. ಫಸ್ಟ್ ಮೀಟರ್ಗೆ ಅವರು ಫಿಕ್ಸ್ ಅಮೌಂಟನ್ನು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಫಸ್ಟ್ ಮೀಟ್ರ್ ಬಾವಿ ತೆಗಿಬೇಕು ಅಂದರೆ 150 ರೂಪಾಯಿನ ಕೊಡಬೇಕು. ಮತ್ತು ನಾನು ಪ್ರತಿ ಮೀಟರನ್ನು ತೆಗಿತಾ ಹೋದಾಗ ಏನಾಗುತ್ತೆ, ನೀವು ಅಗೈನ್ 50 ರುಪೀಸನ್ನು ಆ್ಯಡ್ ಮಾಡ್ತಾ ಕೊಡ್ತಾ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಫಾರ್ ದ ವಾಟ್ ಥರ್ಡ್ ಪ್ರಾಬ್ಲಮಿನ ಒಂದು ಸಿಚುಯೇಷನ್ ಕೊಟ್ಟಿದ್ದಾರೆ. ಆ ಥರ್ಡ್ ಪ್ರಾಬ್ಲಮ್ ಸಿಚುಯೇಷನ್ ಕೂಡ ನಮ್ಗೆ ಏನಾಗುತ್ತೆ? AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ. ಸೊ ಹಾಗಾದರೆ ದೀಸ್ 2 ಪ್ರಾಬ್ಲಮ್ಸನ್ನು ನಾನು ಏನು ಮಾಡಿದ್ದೀನಿ, ಫಸ್ಟ್ ಒನ್ ಥರ್ಡ್ ಒನ್ನನ್ನು ನಾನು ನಿಮಗೆ ಫಸ್ಟ್ ಮೇನಲ್ಲಿ ತೋರಿಸಿದ್ದೀನಿ. ಸೊ ಇನ್ನು ರಿಮೈನಿಂಗ್ 2 ಪ್ರಾಬ್ಲಮ್ಸಿಂದು ನಾನು ನೋಟ್ಸ್ ಕೊಟ್ಟಿರ್ತೀನಿ, ನೀವು ಅದನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತು ಅಗೇನ್ 2 more ಟೈಮ್ಸ್ ಮಾಡಿದ್ರೆ 2 ವೀಡಿಯೋಸನ್ನು ನೋಡಿಕೊಂಡು ನೀವು ಅದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ 2 ಪ್ರಾಬ್ಲಮ್ಸು ಕೂಡ ಏನಾಗಿದೆ? ತುಂಬ ಈಸಿಯಾಗಿದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಾಗಾದರೆ ನಾವು ಫಸ್ಟ್ ಮೇನನ್ನು ನೋಡ್ಕೊಂಡು ಬಂದ್ವಿ. ಫಸ್ಟ್ ಮೇನಲ್ಲಿ 2 ಪ್ರಾಬ್ಲಮ್ಸನ್ನು ಚೆಕ್ ಮಾಡ್ಕೊಂಡ್ವಿ. ಸೊ ಆ 2 ಪ್ರಾಬ್ಲಮ್ಸು ತುಂಬಾ ಈಸಿಯಾಗಿದೆ. ಸೊ ಸ್ವಲ್ಪ ನೀವು ಓನಾಗಿ ನಾನು ಹೇಳಿದ್ದೆ, ಈ ಸಿಚುಯೇಷನ್ ಪ್ರಾಬ್ಲಮನ್ನು ಕೊಟ್ಟರು ಅಂದರೆ ಯು ಶುಡ್ ಥಿಂಕ್ ಲೈಕ್ ಎ ಸ್ಟೋರೀಸ್ ಟೈಪ್ ಏನು ಮಾಡಬೇಕು, ಥಿಂಕ್ ಮಾಡ್ಕೊಂಡು ಹೋಗಬೇಕು. ಸೊ ಹಾಗಾದರೆ ನೆಕ್ಸ್ಟ್ ನಾವೇನು ಮಾಡೋಣ, ಸೆಕೆಂಡ್ ಮೇನಲ್ಲಿ ಫಸ್ಟ್ ಒನ್ನನ್ನು ಚೆಕ್ ಮಾಡ್ಕೊಳ್ಳೋಣ. ಸೊ ಸೆಕೆಂಡ್ ಮೇನ್ ನೋಡಿ, ಒಂದ್ಸಲ ಮೈನ್ ಹೆಡಿಂಗನ್ನು ಓದ್ಬಿಡ್ತೀನಿ, ಏನು ಕೊಟ್ಟಿದ್ದಾರೆ ಅದು ಅಂತ. ಲೆಟ್ ಅಸ್ ಸಿ. ರೈಟ್ ಫಸ್ಟ್ 4 terms ಆಫ್ ದ AP when the first term A and common difference D are given as follows. Write the first 4 terms of AP. ನೆನ್ಪಿಟ್ಕೊಳ್ಳಿ, AP means arithmetic progression. 4 terms ಅಂದರೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನು ನೀವು ಬರೀಬೇಕು. ಆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಎಷ್ಟು ಟರ್ಮ್ಸ್ ಇರಬೇಕು? 4 terms ಇರಬೇಕು, ಹೌದಲ್ವಾ? ಸೊ ಹಾಗಾದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಬೇಕು ಅಂದ್ರೆ ನಮ್ಗೆ ಏನಿರಬೇಕು? A ಮತ್ತೆ D ವ್ಯಾಲ್ಯೂಸ್ ಗೊತ್ತಿರಬೇಕು. ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಸೊ ಪ್ರೋಗ್ರೆಷನ್ ಬರೆಯೋದು ಹೇಗೆ ನೀವು ನೆನ್ಪು ಮಾಡ್ಕೊಳ್ಳಿ. ಜನರಲ್ ಫಾರ್ಮುಲಾನ ತುಂಬ ನೆನ್ಪು ಮಾಡ್ಕೋಬೇಕು. ಯಾಕೆಂದರೆ ಇದರಲ್ಲಿ ಜನರಲ್ ಫಾರ್ಮುಲಾ ಇದೇ ಥರ ಕ್ವಶನ್ಸು 1 marks ಕೊಟ್ಟಿದ್ದಾರೆ. ಅಂದರೆ ಜನರಲ್ ಫಾರ್ಮುಲಾ ಬರೆದ್ರೆ ಆಫ್ ಮಾರ್ಕ್ಸ್, ಆ್ಯಂಡ್ ದೆನ್ ವ್ಯಾಲ್ಯೂಸನ್ನು ಫೈಂಡ್ AP ಅನ್ನು ಬರೆದ್ರೆ ನಿಮ್ಗೆ ಏನಾಗುತ್ತೆ? ಅನದರ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಹಾಗಾಗಿ ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಜನರಲ್ ಫಾರ್ಮ್ ಬರ್ಕೊಂಡು ಆಮೇಲೆ A and D ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಯಾವ ಥರ ಮಾಡೋದು ಅಂತ ಲೆಟ್ ಅಸ್ ಸಿ. ಫಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ. A ವ್ಯಾಲ್ಯೂ ಇಸ್ 10 and D ವ್ಯಾಲ್ಯೂ ಇಸ್ ಆಲ್ಸೋ ಎ 10. ಎರಡು ಸೇಮ್ ಕೊಟ್ಟಿದ್ದಾರೆ. A ಇಸ್ ಆಲ್ಸೋ ಎ 10 and D ಇಸ್ ಆಲ್ಸೋ ಎ 10. ಸೊ ಸಿ ನೋಡಿ, ಹಾಗಾದ್ರೆ ಗಿವನ್ ಬರ್ಕೊಂಡ್ಬಿಡೋಣ. ಗಿವನ್ A is equal to 10 and then D is also a 10. A is also a 10 and D is also a 10. ಸೊ ಹಾಗಾದ್ರೆ ಜನರಲ್ ಫಾರ್ಮ್ ಬರ್ಕೋಬೇಕು ಅಂತ ಹೇಳಿದೆ. ಪ್ರತಿ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ಗೂ ನೀವು ಜನರಲ್ ಫಾರ್ಮ್ ಅನ್ನ ಬರ್ಕೋಬೇಕು. ಸಿ ಎಷ್ಟು ಟರ್ಮ್ಸ್ ಕೇಳಿದ್ದಾರೆ? 4 terms ಅನ್ನ ಕೇಳಿದ್ದಾರೆ, ಹೌದಲ್ಲ? A1, A2, A3, A4 ಫೈಂಡ್ ಔಟ್ ಮಾಡ್ಕೋಬೇಕು, ಹೌದಲ್ವಾ? ಸೊ 4 terms ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಜನರಲ್ ಫಾರ್ಮ್ ಬರ್ಕೊಳ್ಳೋಣ. ಲೆಟ್ ಅಸ್ ಸಿ. General form A means first term, A plus D means what? Second term, then A plus 2D is equal to what? Third term, then A plus 4D is equal to A plus 3D. What is it? A plus 3D. This is general form. Now put it. A means first term, A plus D means second term, A plus 2D means third term, A plus 3D means fourth term. ಹಾಗಾದ್ರೆ 4 terms in AP ಅನ್ನ ಫೈಂಡ್ ಔಟ್ ಮಾಡೋಣ. ಈ ಫಾರ್ಮುಲಾಸ್ ಅನ್ನ ಜನರಲ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ವೆರಿ ಸಿಂಪಲ್. ಇಲ್ಲಿ A ಗೆ A ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, D ಗೆ D ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡೋಣ. ಹಾಗಾದ್ರೆ ಫಸ್ಟ್ A ಪ್ಲೇಸ್ ಅಲ್ಲಿ ಏನು ಬರೀಬಹುದು? ಹಾಗಾದ್ರೆ 10. here also ನೋಡಿ ಚೆಕ್ ಮಾಡ್ಕೊಳ್ಳಿ. A plus D ಇದೆ. A value is equal to what? 10. Then D value is equal to what? D is also a 10. D is also a 10. Same thing. A is equal to what? 10 plus D value is equal to 2. Formula 2 ಬರೀಲೇಬೇಕು. Into D value is equal to what? That is also 10. C. A value is equal to what? 10 plus formula 3 into D value is equal to what? 10. Very simple. ಇನ್ನೊಂದ್ಸಲ ನೋಡ್ಕೊಳ್ಳಿ. A value substitute ಮಾಡಿದ್ದೀನಿ. Here also
A value is equal to 10 and also D value is also a 10. See next ನೋಡ್ಕೊಳ್ಳಿ A value ಏನಾಯ್ತು 10. ಫಾರ್ಮುಲಾ 2 into D ಇದೆಯಾ 2 ಹಾಗೆ ಬರ್ಕೊಂಡಿದ್ನಿ into ಫಾರ್ಮುಲಾ D value is equal to 10. As usual ಇದನ್ನು ಅದೇ ತರ ಬರ್ತಿದ್ದೀನಿ. ನೋಡೋಣ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. 10 plus 10 is equal to what? 20. Come on, ಇಲ್ಲಿ ನೋಡಿ 2 into 10 is equal to what? 20. 20 plus 10 is equal to what? 30. That is what? 30. See next ನೋಡಿ ಹಾಗಾದ್ರೆ 10 plus 3 into 10. 10 into 3 is equal to 30. 30 plus 10 is equal to 40. ಆಯ್ತಾ ನಮಗೆ 4 ಟರ್ಮ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಸಿಕ್ಕಿದೆಯಾ? ಸಿ ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸಲ. ದಟ್ ಈಸ್ 30 40. ಸಿ ನೋಡಿ ಫಸ್ಟ್ ಟರ್ಮ್ is equal to what? A1 is equal to 10, A2 is equal to 20, A3 is equal to 30, A4 is equal to 40. ಸೊ ಹಾಗಾದ್ರೆ 4 ಟರ್ಮ್ಸ್ ಸಿಕ್ಕಿದೆಯಾ? ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆಯಾ? ಅಫ್ಕೋರ್ಸ್ ಆಗಿರಬೇಕು. ಮತ್ತೆ 10 20 ಡಿಫರೆನ್ಸ್ ಎಷ್ಟಿದೆ? 10. 20 40 ಡಿಫರೆನ್ಸ್ ಎಷ್ಟಿದೆ? ಮಧ್ಯದಲ್ಲಿ 10 ಬರುತ್ತೆ. 30 40 ಡಿಫರೆನ್ಸ್ ಎಷ್ಟು ಬರುತ್ತೆ ಮಧ್ಯದಲ್ಲಿ? ದಟ್ ಈಸ್ ಆಲ್ಸೋ 10. ಸೊ ಹಾಗಾದ್ರೆ ಕಾಮನ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗಿದೆ ಸಕ್ಸೆಸಿವ್ ಟರ್ಮ್ಸ್ ಗಳ ಮಧ್ಯೆ ಅಂದ್ರೆ ಇಟ್ ಮೀನ್ಸ್ ಇಟ್ ಈಸ್ ಎ ಅರ್ಥಮೆಟಿಕ್ ಪ್ರೋಗ್ರೆಷನ್. 4 ಟರ್ಮ್ಸ್ ಅಂದ್ರೆ ಇಷ್ಟು ಬರ್ಕೋಬೇಕು ನೀವು. ಜನರಲ್ ಫಾರ್ಮ್ ಬರೆಯೋದು ನೆನ್ಪಿಟ್ಕೊಂಡಿದ್ದೀರಾ? ಜನರಲ್ ಫಾರ್ಮ್ ನೆನಪಿದೆ ಅಲ್ವಾ? ಸೊ ಜನರಲ್ ಫಾರ್ಮ್ ಬರ್ಕೊಂಡ್ರೆ ಇಟ್ ಇಸ್ ಈಸಿ ಆಗುತ್ತೆ, ತುಂಬಾನೇ ಈಸಿ ಆಗುತ್ತೆ. ದೀಸ್ ಆರ್ ದ 4 ಟರ್ಮ್ಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಎ ಡಿ ವ್ಯಾಲ್ಯೂ ಕೊಟ್ಟಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಬರ್ಕೋಬೇಕು. ಬರ್ಕೊಂಡು ಎ ಅಂಡ್ ಡಿ ವ್ಯಾಲ್ಯೂಸ್ ಅನ್ನ. ಸೊ ಹಾಗಾದ್ರೆ ನಾವು ಸೆಕೆಂಡ್ ಮೈನ್ ಅಲ್ಲಿ ಫಸ್ಟ್ ಕ್ವಶನ್ ಅನ್ನ ನೋಡಿದ್ವಿ. ಈಗ ಸೆಕೆಂಡ್ ಒನ್ ಅನ್ನ ಚೆಕ್ ಮಾಡ್ಕೊಳ್ಳೋಣ. ಸಿ ಸೆಕೆಂಡ್ ಒನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಎ ಇಸ್ ಈಕ್ವಲ್ ಟು -2 ಅಂಡ್ ಡಿ ಇಸ್ ಈಕ್ವಲ್ ಟು 0. ಎರಡು ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು -2 ಅಂಡ್ ಡಿ ಇಸ್ ಈಕ್ವಲ್ ಟು 0. ಸಿ this is given. A is equal to -2 and then D is equal to 0. ನೆನ್ಪು ಮಾಡ್ಕೊಳ್ಳಿ ಏನ್ ಮಾಡಬೇಕು ಅಂತ ಹೇಳಿದೆ. ಫಸ್ಟ್ ಕ್ವೆಶ್ಚನ್ ಅಲ್ಲಿ ಏನ್ ಮಾಡಿದ್ವಿ? 4 ಟರ್ಮ್ಸ್ ಅನ್ನ ಬರ್ಕೊಂಡ್ವಿ. ಯಾವ್ದು ಫೈಂಡ್ ಔಟ್ ಮಾಡಬೇಕು ಆ 4 ಟರ್ಮ್ಸ್ ಅನ್ನ ಬರ್ಕೊಂಡ್ವಿ. ಸೊ ನೆಕ್ಸ್ಟ್ ಜನರಲ್ ಫಾರ್ಮ್ ಅನ್ನ ಬರ್ಕೊಂಡ್ವಿ. ಜನರಲ್ ಫಾರ್ಮ್ ಬರ್ಕೊಂಡು ಜನರಲ್ ಫಾರ್ಮಿಗೆ ಎ ಅಂಡ್ ಡಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಹೌದಲ್ವಾ? ಸೊ ಹಾಗಾದ್ರೆ ಇಲ್ಲೂ ಅದೇ ತರ ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡೋಣ. ಸಿ ಫಸ್ಟ್ ಎಷ್ಟು ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮಗೆ? ದಟ್ ಇಸ್ 4 ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಬರೆಯೋಣ ಹಾಗಾದ್ರೆ 4 ಟರ್ಮ್ಸ್ ಅನ್ನ. A1 A2 A3 A4, ಹೌದಲ್ವಾ? ಈ 4 ಟರ್ಮ್ಸ್ ಅನ್ನ ಏನ್ ಮಾಡಕ್ಕೆ ಹೇಳಿದ್ದಾರೆ? ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾದ್ರೆ ಆ 4 ಟರ್ಮ್ಸ್ ಅನ್ನ ಬರ್ಕೊಳ್ಳೋಣ. ಸಿ ಹಾಗಾದ್ರೆ ಜನರಲ್ ಫಾರ್ಮ್ ಲೆಟ್ ಅಸ್ ಸಿ ದ ಜನರಲ್ ಫಾರ್ಮ್. ಜನರಲ್ ಫಾರ್ಮ್ ಏನ್ ಬರೀಬಹುದು? ಫಸ್ಟ್ ಟರ್ಮ್ ದಟ್ ಇಸ್ A, ಸೆಕೆಂಡ್ ಟರ್ಮ್ ದಟ್ ಇಸ್ A plus D, ಥರ್ಡ್ ಟರ್ಮ್ ಇಸ್ ಈಕ್ವಲ್ ಟು A plus 2D, fourth term is equal to A plus 3D. What is it? A plus 3D. See, ಈಗ values ಅನ್ನು substitute ಮಾಡೋಣ. A value is equal to -2. A value is equal to what? -2. Second one ಗೆ ನೋಡಿ, second one ಗೆ ಅಪ್ಲೈ ಮಾಡ್ತೀವಿ. A value is equal to what? -2 plus D value is equal to what? That is 0. D value is equal to what? 0. See, next one ನೋಡಿ, third term. Third term ಏನಾಗಿದೆ? A value is equal to what? -2 plus 2 into D value is equal to what? 0. So next one only -2 into plus formula 3 into D value is equal to what? 0. See ಹಾಗಾದ್ರೆ next -2 plus 3 into 0 ಈಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಸಿ. -2 ಏನು ಮಾಡ್ಲಿಕ್ಕೆ ಆಗಲ್ಲ, ಹಾಗೆ ಬರಿತಾ ಇದ್ದೀನಿ. ದಟ್ ಮೀನ್ಸ್ -2 plus 0. 0ಗೆ ಏನೇ ಆಡ್ ಮಾಡಿದ್ರೆ ಏನಾಗುತ್ತೆ? ದಟ್ ಆನ್ಸರ್ ಇಸ್ ಸೇಮ್, ದಟ್ ಇಸ್ -2. ಸೇಮ್ ಥಿಂಗ್ ಇಲ್ಲಿ ಫಸ್ಟ್ ಈ ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 0 ಇಂಟು ಎನಿಥಿಂಗ್ ಈಸ್ ವಾಟ್? 0ನೇ. ಸೊ -2 plus 0, -2 plus 3 into 0 means 0ನೇ. ಓಕೆ, ದಿಸ್ ವ್ಯಾಲ್ಯೂ ನೋಡಿ, ಇದನ್ನ ಬರ್ಕೊಂಡು ಯಾವ ತರ ಬರ್ಕೊಂಡೆ? ಈ ವ್ಯಾಲ್ಯೂ -2 plus 0 into 2 is equal to 0, -2 plus 0 into 3 is equal to that is 0. So in one second ಇನ್ನೊಂದ್ಸಲ ಬರ್ಕೊಳ್ಳೋಣ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. 0 plus -2 ಅಂದ್ರೆ that is -2, -2 plus 0 ಅಂದ್ರೆ that is -2. ನೋಡಿ ಇಲ್ಲಿ ಪ್ರೋಗ್ರೆಷನ್ ಎಲ್ಲ ಏನಾಗಿದೆ? ವ್ಯಾಲ್ಯೂಸ್ ಸೇಮ್ ಬಂದಿದೆ, ಹೌದಲ್ವಾ? ಪ್ರೋಗ್ರೆಷನ್ ವ್ಯಾಲ್ಯೂಸ್ ಏನಾಗಿದೆ? ಎಲ್ಲ ಕೂಡ ಸೇಮ್ ಬಂದಿದೆ. ದ 4 ಟರ್ಮ್ಸ್ ಆಫ್ KP is equal to -2, -2
-2, -2. ಓಕೆ, ಸೊ ಈ ತರ ಏನ್ ಮಾಡ್ಬೋದು, ಜನರಲ್ ಫಾರ್ಮುಲಾನ ಬರ್ಕೊಂಡ್ಬಿಟ್ಟು ಎಷ್ಟು ಟರ್ಮ್ಸ್ ಕೇಳಿರ್ತಾರೋ ಅಷ್ಟು ಟರ್ಮ್ಸ್ ಜನರಲ್ ಫಾರ್ಮುಲಾ ಬರ್ಕೊಂಡ್ರೆ ಆಯ್ತು. ಬೇಕಾದ್ರೆ ಇಲ್ಲಿ 4 ಟರ್ಮ್ಸ್ ಕೇಳಿದರೆ 3D ಗೆ ಎಂಡ್ ಆಗಿದೆ. 5 ಟರ್ಮ್ಸ್ ಕೇಳಿದ್ರೆ a + 4D ಆಗುತ್ತೆ. ಓಕೆ, ಅಲ್ಲಿ 5D ಇತ್ತು ಅಂದ್ರೆ 1 ಟರ್ಮ್, ಡಿ ಅಲ್ಲಿ 1 ಟರ್ಮ್ ಕಡಿಮೆ ಆಗುತ್ತೆ. ಹೌದಲ್ವಾ? ನೆನ್ಪು ಮಾಡ್ಕೊಳ್ಳಿ. ನೋಡಿ, A4 ಅಂದ್ರೆ ಇಲ್ಲಿ 3D ಆಗಿದೆ, A5 ಅಂದ್ರೆ ಏನಾಗುತ್ತೆ, ನೆಕ್ಸ್ಟ್ 4D ಆಗುತ್ತೆ. ಸೊ ಈ ತರ ಜನರಲ್ ಫಾರ್ಮ್ ಏನಾಗುತ್ತೆ ನಮಗೆ ಸಿಗುತ್ತೆ. ಜನರಲ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ನೀವು ಪ್ರೋಗ್ರೆಷನ್ ಅನ್ನ ಈಸಿಯಾಗಿ ಬರ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಒಂದು ಚೆಕ್ ಮಾಡೋಣ ಇದೇ ಮೇನಲ್ಲೇ. ಸೊ ಓಕೆ, ಹಾಗಾದ್ರೆ ನಾನು ಇವಾಗ ನಿಮಗೆ 4th ಒನ್ ಅಂತ ತೋರಿಸ್ತೀನಿ. ಸೆಕೆಂಡ್ ಒನ್ ಈಸಿ ಇದೆ. a ವ್ಯಾಲ್ಯೂ 4 ಇದೆ, ಡಿ ವ್ಯಾಲ್ಯೂ ಮೈನಸ್ ಇದೆ. ಸೊ -3ನ ಯೂಸ್ ಬ್ರಾಕೆಟ್ ಅಲ್ಲಿ ಹಾಕೋಬೇಕು. ನೆನ್ಪಿಟ್ಕೊಳ್ರಿ, ಮೈನಸ್ ವ್ಯಾಲ್ಯೂಸ್ ಅನ್ನ ಬಂದಾಗ ಏನ್ ಮಾಡ್ಕೋಬೇಕು, ಬ್ರಾಕೆಟ್ ಅಲ್ಲಿ ಬರ್ಕೊಂಡ್ರೆ ಇಟ್ಸ್ ಬೆಟರ್. ಸೊ ಈಗ ನೋಡಿ, a ವ್ಯಾಲ್ಯೂ -1, ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 1/2 ಇದೆ. ಸೊ ಅದನ್ನ ನೋಡೋಣ. ಲೆಟ್ ಅಸ್ ಸಿ. ಫಸ್ಟ್ ಏನ್ ಮಾಡಬೇಕು, ಟರ್ಮ್ಸ್ ಅನ್ನ, ಎಷ್ಟು ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತೀರಾ ಅದು ಬರೀಬೇಕು. ಅಲ್ಲಿ ಕೇಳಿರೋದೇನು, 4 ಟರ್ಮ್ಸ್ ಅನ್ನ ಕೇಳಿದೆ. ಸೊ ಆ 4 ಟರ್ಮ್ಸ್ ಅನ್ನ ಒಂದ್ ಸೆಕೆಂಡ್ ಹೇಳಿ, a1, a2, a3, a4. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಬರೀಬೇಕು, ಜನರಲ್ ಫಾರ್ಮ್ ಅನ್ನ ಬರೀಬೇಕು. ಹೌ ಟು ರೈಟ್ ದಿ ಜನರಲ್ ಫಾರ್ಮ್? ಜನರಲ್ ಫಾರ್ಮ್, ದಟ್ ಮೀನ್ಸ್ a first term, that is a, second term a plus d, third term a plus 2d, fourth term that is a plus 3d. Third, that is what, a plus 3d. So next ಬರ್ಕೊಳ್ಳೋಣ. a value is equal to what, -1. then a plus d, a plus d ನ ಏನಂತ ಬರ್ಕೊಳ್ತೀರಾ, a value is equal to what, -1 plus d value is equal to what, 1/2. d value is equal to what, 1/2, comma next term ನೋಡಿ, a value is equal to what, ಇಲ್ಲಿ ನೋಡಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ a and d values ಅನ್ನ. a value is equal to what, -1 plus 2 into d value is equal to what, d value is equal to 1/2 plus, so comma a value is equal to what, -1 plus d value is equal to what, 3 into 1/2. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಲೆಟ್ ಅಸ್ ಸಿ. -1. ಸೊ ಇಲ್ಲಿ ಏನಿಲ್ಲ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಏನಿರುತ್ತೆ, ದಟ್ ಮೀನ್ಸ್ 1 ಇರುತ್ತೆ. ಸೊ 1 2 ಗೆ LCM ಏನಾಗುತ್ತೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 1 and 2 ಗೆ LCM 1 1 is 1, 2 is 2, again 2 ಇಂದ 1, 2 1 is 2. 1 into 2 is equal to 2, 2 into 1 is equal to 2, 2 into 1 is equal to 2. So LCM is equal to what, 2. LCM ಏನಾಯ್ತು ಅಲ್ಲಿಗೆ 2 ಆಯ್ತು. ದಟ್ ಮೀನ್ಸ್ LCM ಅನ್ನ ಏನಂತ ಬರ್ಕೋಬಹುದು, 2. ಓಕೆ, LCM is equal to 2. ದಿಸ್ ಇಸ್ ಫಾರ್ ಸೆಕೆಂಡ್ ಟರ್ಮ್. ಯಾವುದಕ್ಕೆ ಇದು, ಸೆಕೆಂಡ್ ಟರ್ಮ್ಗೆ. ಓಕೆ, ಸೊ ಬೇಕಂದ್ರೆ ನೀವು ಈ ತರ ಬಾಕ್ಸ್ ಗಳನ್ನ ಹಾಕೊಂಡು ಫಸ್ಟ್ ಟರ್ಮ್ ಅನ್ನ, ಸೆಕೆಂಡ್ ಟರ್ಮ್ ಅನ್ನ, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಅನ್ನ ಬೇಕಾದ್ರೆ ಬಾಕ್ಸ್ ಅಲ್ಲಿ ಹಾಕೊಂಡು ನೀಟಾಗಿ ಮಾಡ್ಕೊಳ್ತಾ ಹೋಗ್ಬೋದು, ಕನ್ಫ್ಯೂಷನ್ಸ್ ಆದ್ರೆ. ಸಿ, -1 ಇಲ್ಲಿ ಏನಿಲ್ಲ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಏನಿರುತ್ತೆ, 1 ಇರುತ್ತೆ. ಸೊ 1 ಇಂದ 2 ಅನ್ನ ಡಿವೈಡ್ ಮಾಡಿದ್ರೆ ಆನ್ಸರ್ ಇಸ್ ವಾಟ್, 2. 2 ಇಂದ 2 ನ ಡಿವೈಡ್ ಮಾಡಿದ್ರೆ ದಟ್ ಆನ್ಸರ್ ಇಸ್ 1. ಸೊ -1 into 2 ಮಾಡಿದ್ರೆ -2 plus 1 into 1 is equal to that is what, 1. ಓಕೆ, ನೆಕ್ಸ್ಟ್ ಟರ್ಮ್ ನೋಡಿ, ಥರ್ಡ್ ಟರ್ಮ್ ಹೋಗ್ತಾ ಇದ್ದೀನಿ. -1 ಅನ್ನ ಆಸ್ ಯೂಶುವಲ್ ಹಂಗೆ ಬರ್ಕೊಳ್ಳಿ. ಪ್ಲಸ್ ಇಲ್ಲಿ ನೋಡಿ, ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್, ಮಧ್ಯ ಇಂಟು ಇರೋದ್ರಿಂದ ಐ ಶುಡ್ ಕ್ಯಾನ್ಸಲ್ ಮಾಡಬಹುದು. ಓಕೆ, ಸೊ ದಟ್ ಮೀನ್ಸ್ ದಟ್ ಇಸ್ 1, -1 as usual I write like that, plus ಇಲ್ಲಿ ನೋಡಿ 1 into 3 is equal to what, 3. ಯಾಕಂದ್ರೆ 3 2 ಡಿವೈಡ್ ಆಗೋದಿಲ್ಲ, ಎರಡು ಸಪರೇಟ್ ಟರ್ಮ್ಸ್ ಆಗುತ್ತೆ. ಸೊ ಎರಡು ಕಾಮನ್ ಆಗಿ ಡಿವೈಡ್ ಆಗೋದಿಲ್ಲ. ಸೊ ದಟ್ ಮೀನ್ಸ್ ರೈಟ್ ಲೈಕ್ ದಟ್ 3/2. ಏನು ಬರ್ಕೊಡ್ತೀನಿ, 3/2. ಸೊ ಇಲ್ಲಿ ನೋಡಿ, ಫಸ್ಟ್ ಟರ್ಮ್ ಆಸ್ ಯೂಶುವಲ್ ಹಂಗೆ ಬರ್ಕೊಂಡಿದ್ದೀನಿ. -1, -2 + 1 ಅಂದ್ರೆ ಮೀನಿಂಗ್ಸ್ ಏನು, -2 ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. 2 ಅಲ್ಲಿ 1 ಹೋದ್ರೆ 1. ಸೈನ್ ಯಾವ್ದು ಇರಬೇಕು ಅಂತ ಹೇಳಿದೆ, ದಟ್ ಇಸ್ ಬಿಗ್ ನಂಬರ್ ಸೈನ್. ಆಲ್ವೇಸ್ ಯು ಹ್ಯಾವ್ ಟು ಕೀಪ್ ದ ಬಿಗ್ ನಂಬರ್ ಸೈನ್. -1 divided by 2. Look here, +1 -1 get cancel, that is 0. ಕ್ಲಿಯರ್? ಸೊ ಇಲ್ಲಿ ನೋಡಿ, LCM ತಗೊಳ್ಳೋಣ. ಅಗೇನ್ ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ, 1 ಇರುತ್ತೆ. 1 and 2 ಗೆ LCM ತಗೊಂಡಾಗ ನಮಗೆ ಎಷ್ಟು ಬಂದಿದೆ LCM, ದಟ್ ಇಸ್ 2 ಬಂದಿದೆ. ಸೊ ಐ ರೈಟ್ ಲೈಕ್ ದಟ್ 2. ಓಕೆ, 2 ಇಂದ ಇಲ್ಲಿ ನೋಡಿ, ಏನಿಲ್ಲ ಅಂದ್ರೆ ಡಿನಾಮಿನೇಟರ್, ಫಸ್ಟ್ ಫ್ರಾಕ್ಷನ್ ಇನ ಡಿನಾಮಿನೇಟರ್ ಇಂದ ಇದನ್ನ ನಾನು LCM ಅನ್ನ ಡಿವೈಡ್ ಮಾಡ್ತಾ ಇದ್ದೀನಿ.
1 ಇಂದ 2 ಅನ್ನು ಡಿವೈಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ದಟ್ ಈಸ್ 2. 2 ಇಂದ 2 ಡಿವೈಡ್ ಮಾಡಿದ್ರೆ ದಟ್ ಈಸ್ 1. ಓಕೆ, minus 1 into 2 means minus 2 plus 3 into 1 is equal to that is 3. Okay, so once again I write, simplify ಮಾಡೋಣ. 1 minus 1 by 2 comma 0, then minus 2 plus means ಅರ್ಥ ಏನು ಮಾಡಬೇಕು? ಸಬ್ಟ್ರಾಕ್ಷನ್ ಮಾಡಬೇಕು, ಹೌದಲ್ವಾ? ಸೊ ಸಬ್ಟ್ರಾಕ್ಷನ್ ಮಾಡಿದ್ರೆ minus 2 ಅಲ್ಲಿ plus 3, it means 3 ಅಲ್ಲಿ 2 ಹೋದ್ರೆ 1. Big number sign it is 1 plus 1 by 2. What is it? Plus 1 by 2. So ಹಾಗಾದ್ರೆ ನಮಗೆ 4 ಟರ್ಮ್ ಸಿಕ್ಕಿದೆಯಾ? ಫಸ್ಟ್ ಟರ್ಮ್ minus 1, ಸೆಕೆಂಡ್ ಟರ್ಮ್ minus 2, ಥರ್ಡ್ ಟರ್ಮ್ 0, ಫೋರ್ತ್ ಟರ್ಮ್ is equal to what? Plus 1 by 2. ಬೇಕಾದ್ರೆ ಪ್ಲಸ್ ನಾವು ಇಲ್ಲಿ ಕೂಡ ಬರ್ಕೋಬಹುದು, plus 1 by 2. These are the 4 terms in that arithmetic progression when that given a is equal to minus 1, d is equal to 1 by 2. So, okay, a is equal to minus 1, d is equal to 1 by 2 ಕೊಟ್ಟಾಗ ನಮಗೆ progression ಸೇಮ್ ಬರುತ್ತೆ. minus 1, minus 1 by 2, 0, plus 1 by 2. ನೆಕ್ಸ್ಟ್ ಬೇಕಾದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಏನು ಮಾಡ್ಕೋಬಹುದು? ಫಿಫ್ತ್ ಟರ್ಮ್ ಅನ್ನ a plus 5d ಅಲ್ಲ, ಫಿಫ್ತ್ ಟರ್ಮ್ ಅನ್ನ a. ಓಕೆ, ನಾವಿವಾಗ ಸೆಕೆಂಡ್ ಮೈನಲ್ಲಿ 3 ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡ್ವಿ. ಸೊ ಹಾಗಾದ್ರೆ ವೆರಿ ಸಿಂಪಲ್. ಸೆಕೆಂಡ್ ಮೈನಲ್ಲಿ ಏನಿತ್ತು ಅಂದರೆ ಎ ಆ್ಯಂಡ್ ಡಿ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ರು, ಪ್ರೋಗ್ರೆಷನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿ, ಥರ್ಡ್ ಮೈನಲ್ಲಿ, ಫಾರ್ ದ ಫಾಲೋಯಿಂಗ್ ಎಪೀಸ್ ರೈಟ್ ಫಸ್ಟ್ ಟರ್ಮ್ ಅಂಡ್ ದ ಕಾಮನ್ ಡಿಫರೆನ್ಸ್. ವೆರಿ ಸಿಂಪಲ್. ದಟ್ ಇಲ್ಲಿ ಆಲ್ರೆಡಿ ಪ್ರೋಗ್ರೆಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಎ ಆ್ಯಂಡ್ ಡಿ ವ್ಯಾಲ್ಯೂಸ್. ಫಸ್ಟ್ ಸೆಕೆಂಡ್ ಮೇನಲ್ಲಿ ಏನಿತ್ತು, ಎ ಡಿ ಕೊಟ್ಟಿದ್ರು, ಪ್ರೋಗ್ರೆಷನ್ ರೈಟ್ ಮಾಡಿದ್ರಿ. ಸೊ ಇಯರ್ ಪ್ರೋಗ್ರೆಷನ್ ಆಲ್ರೆಡಿ ಅವ್ರು ಕೊಟ್ಟಿರೋದ್ರಿಂದ ಯು ಶುಡ್ ರೈಟ್ ದ ಎ ಆ್ಯಂಡ್ ಡಿ ವ್ಯಾಲ್ಯೂಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಹಾಗಾದ್ರೆ ಕಮ್ ಟು ದಟ್ ಫಸ್ಟ್ ಒನ್ ನೋಡ್ಕೊಳ್ಳೋಣ. ಫಸ್ಟ್ ಒನ್ ಏನಿದೆ? ಸಿ, ದಟ್ ಇಸ್ ಫಸ್ಟ್ ಒನ್. ದಟ್ ಇಸ್ ದ ಫಸ್ಟ್ ಪ್ರೋಗ್ರೆಷನ್ ಏನಿದೆ? 3, 1, minus 1, minus 3. Okay, this is the first question. So first question ಅಲ್ಲಿ ನಮಗೆ ಏನಾಗಿದೆ, ನಿಮ್ಗೆ ಕೊಟ್ಟಿದ ತಕ್ಷಣ a ವ್ಯಾಲ್ಯೂ ಕಾಣಿಸುತ್ತೆ. ಫಸ್ಟ್ ಟರ್ಮ್ ದಟ್ ಇಸ್ a. ಫಸ್ಟ್ ಟರ್ಮ್ ಪ್ರೋಗ್ರೆಷನ್ ಅಲ್ಲಿ ಬರುವಂತ ಫಸ್ಟ್ ಟರ್ಮ್ ದಟ್ ಇಸ್ ವಾಟ್? a. ಸೊ ಹಾಗಾದ್ರೆ ಏನಾಗುತ್ತೆ? a is nothing but a is equal to 3. a is equal to what? 3. ಸೊ ಹಾಗಾದ್ರೆ d ಫೈಂಡ್ ಔಟ್ ಮಾಡಬೇಕಲ್ವಾ? d ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಹೇಳಿದೆ? ಡಿಫರೆನ್ಸ್ ಬಿಟ್ವೀನ್ ದ 2 ಸಕ್ಸೆಸಿವ್ ಟರ್ಮ್ಸ್ ಅಂತ. ಇಲ್ಲಿ ಯಾವ್ದು ಎರಡು ಟರ್ಮ್ಸ್ ಗಳನ್ನ ತಗೊಳ್ತೀನಿ ನೋಡಿ. ನಾನು a2 minus c1 ತಗೊಳ್ತೀನಿ, ಆರ್ a3 minus a2 ಯಾವ್ದು ತಗೊಳ್ತೀನಿ? a4 minus a3. ಯು ಶುಡ್ ಟೇಕ್ ಎನಿ ಒನ್, ಎನಿ ಟರ್ಮ್ಸ್, ಎನಿ 2 ಸಕ್ಸೆಸಿವ್ ಟರ್ಮ್ಸ್ ತಗೊಂಡು ಕೂಡ ಏನಾಗುತ್ತೆ ನಿಮಗೆ ಕಾಮನ್ ಡಿಫರೆನ್ಸ್ ಸೇಮ್ ಬರುತ್ತೆ. ಸಿ, ಈಗ ನಾನು a2 minus a1, ದಿಸ್ ಇಸ್ a2, ದಿಸ್ ಇಸ್ a1, ದಿಸ್ ಇಸ್ a3, ದಿಸ್ ಇಸ್ a4. ಸೊ a2 ಬರ್ಕೊಳ್ತೀನಿ. d is equal to a2 minus a1. d is equal to a2 minus a1. a2 is equal to what? a2 is equal to plus 1 minus a1 is equal to what? a1 is equal to minus 3. a1 is equal to what? Minus 3. So plus 1 minus 2 means it means what? Plus 1. ಏನಿಲ್ಲ ಪ್ಲಸ್ ಇದೆ. ಪ್ಲಸ್ ಮೈನಸ್ ಮೀನ್ಸ್ ವಾಟ್? ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಷನ್ ಮಾಡೋಣ. ಹಾಗಾದ್ರೆ 3 ಅಲ್ಲಿ 2 ಹೋದ್ರೆ ವಾಟ್? ದಟ್ ಇಸ್ 2. Sign is what? Sign is minus. Because of big number sign is minus, so I write that minus. Okay. These are the two substitute. a2 minus a1 na ತಗೊಂಡಾಗ d value that is minus 2 ಬರುತ್ತೆ. ಬೇಕಂದ್ರೆ ನಾನು another 2 successive terms ಅನ್ನ ತಗೊಳ್ತೀನಿ. a4 minus what is it? a3 ಅನ್ನ ತಗೊಳ್ತೀನಿ. See, a4 minus a3. Look here. d value, same d value ಅನ್ನ find out ಮಾಡಲಿಕ್ಕೆ. Okay. a4 is equal to what? Minus 3. Minus of a3 is equal to what? Into this minus sign is for the formula ಅದು minus sign. a3 is equal to what? Minus of 1. Here, so minus 3. ಫಾರ್ಮುಲಾ ಅದು ಮೈನಸ್, a3 ಏನಾಗಿದೆ minus 1 ಇದೆ. ಸೊ ಹಾಗಾಗಿ ಎರಡು ಮೈನಸ್ ಸೈನ್ ಇರೋದ್ರಿಂದ ಬ್ರಾಕೆಟ್ ಅನ್ನ ಹಾಕೊಂಡಿದ್ವಿ. ಇಲ್ಲಿ ಪ್ಲಸ್ ಸೈನ್ ಇದ್ದರೆ ನೋ ಪ್ರಾಬ್ಲಮ್, ನೀವು ಬ್ರಾಕೆಟ್ ಹಾಕೊಳ್ಳೋ ನೆಸೆಸಿಟಿ ಇರಲಿಲ್ಲ. ಸೊ ಮೈನಸ್ ಇರೋದ್ರಿಂದ ಸೊ ಐ ಶುಡ್ ಯೂಸಿಂಗ್ ದ ಬ್ರಾಕೆಟ್. ಸೊ minus 1 ಫಸ್ಟ್ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ನಾವು. ಮೈನಸ್ ಇಂಟು ಮೈನಸ್ ಪ್ಲಸ್ 1. ಪ್ಲಸ್ ಮೈನಸ್ ಮೀನ್ಸ್ ವಾಟ್? ದಟ್ ಮೀನ್ಸ್ ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಷನ್ ಮಾಡಿದ್ರೆ 3 ಅಲ್ಲಿ 2 ಹೋದ್ರೆ ದಟ್ ಇಸ್ 2. Big number sign is what? Big number sign is
minus. So what is the d value? -2. Illu -2 bantu, illu -2 bantu. That means d is equal to what? D is equal to -2. D is equal to what? -2. So ಹಾಗಾದ್ರೆ ಒಂದು ಪ್ರೋಗ್ರೆಷನ್ ಅನ್ನು ಕೊಟ್ಟಿದ್ದಾರೆ. a ವ್ಯಾಲ್ಯೂ ನೋಡಿ ತಕ್ಷಣ ಬರಬಹುದು. ಪ್ರೋಗ್ರೆಷನ್ ಅಲ್ಲಿ ಫಸ್ಟ್ ಟರ್ಮ್ ದಟ್ ಇಸ್ a. ಸೊ d ವ್ಯಾಲ್ಯೂ ನ ವೆರಿ ಸಿಂಪಲ್, ಎರಡು ಸಕ್ಸೆಸಿವ್ a2 a1 ತಗೋಬಹುದು ಅಥವಾ a4 a3 ಏನಾದರೂ ತಗೋಬಹುದು. a3 a2 ಎರಡು ಸಕ್ಸೆಸಿವ್ ಟರ್ಮ್ಸ್ ಗಳನ್ನ ತಗೊಂಡು ಮೈನಸ್ ಮಾಡಿದಾಗ ಎಲ್ಲ ಸಕ್ಸೆಸಿವ್ ಟರ್ಮ್ಸ್ ಇನ್ ಬಿಟ್ವೀನ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬಂತು ಅಂದ್ರೆ ಡಿ ವ್ಯಾಲ್ಯೂ ಇಸ್ ಇಕ್ವಲ್. ಸೊ ದಟ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಆವಾಗ ಡಿ ವ್ಯಾಲ್ಯೂ ಏನಾಗುತ್ತೆ? -2. ಈ ಪ್ರಾಬ್ಲಮ್ ಅಲ್ಲಿ a ವ್ಯಾಲ್ಯೂ ಇಸ್ ಇಕ್ವಲ್ ಟು 3, ಡಿ ವ್ಯಾಲ್ಯೂ ಇಸ್ ಇಕ್ವಲ್ ಟು -2. ಹಾಗಾದ್ರೆ ನಾವು ಫಸ್ಟ್ ಒನ್ ಅನ್ನ ಚೆಕ್ ಮಾಡ್ಕೊಂಡ್ವಿ. ಈಗ ಸೆಕೆಂಡ್ ಒನ್ ಅನ್ನ ಟ್ರೈ ಮಾಡೋಣ. ಲೆಟ್ ಅಸ್ ಸಿ ದ ಸೆಕೆಂಡ್ ಪ್ರೋಗ್ರೆಷನ್ ಏನಿದೆ ನೋಡ್ಕೊಳ್ಳಿ. -5, -1, 3, 7. ವಾಟ್ ಇಸ್ ಇಟ್? ಸೆಕೆಂಡ್ ಒನ್ ಏನಿದೆ? ಸಿ -5, -1, 3, 7. ಓಕೆ, ಕ್ಲಿಯರ್? ಸೊ ಹಾಗಾದ್ರೆ ಈ ಒಂದು ಪ್ರೋಗ್ರೆಷನ್ ಅನ್ನ ನಾವು ಎ ಯೂಸ್ ಮಾಡ್ಕೊಂಡು ಎ ಅಂಡ್ ಡಿ ಅನ್ನ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡೋಣ. ನೋಡಿದ ತಕ್ಷಣ ಫಸ್ಟ್ ಮೋಸ್ಟ್ ಟರ್ಮ್ ನಿಮಗೆ ಕಾಣುತ್ತೆ. ದಟ್ ಇಸ್ a. a is equal to what? a is equal to -5. a is equal to what? -5. ಸಿ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಆಬ್ವಿಯಸ್ಲಿ ಹೇಳಿದೀನಿ. ಡಿ ವ್ಯಾಲ್ಯೂಸ್ ಹೇಗೆ ಫೈಂಡ್ ಔಟ್ ಮಾಡೋದಂದ್ರೆ ಎರಡು ಸಕ್ಸೆಸಿವ್ ಟರ್ಮ್ಸ್ ಅನ್ನು ತಗೊಂಡು ಮೈನಸ್ ಮಾಡ್ಕೊಂಡ್ರೆ ಆಯ್ತು. ಸೊ ಯಾವ್ಯಾವ ತಗೊಂಡು ಹಾಗಾದ್ರೆ a2 a1, a3 a4 ಯಾವ್ದಾದ್ರು ತಗೋಬಹುದು. ಆರ್ ಹಿಂಗಾದ್ರೂ ಕನ್ಸಿಡರ್ ಮಾಡ್ಕೋಬಹುದು. a3 a2 ಅನ್ನ ಮಾಡ್ಕೋಬಹುದು. ಬಟ್ ಆದ್ರೆ ನಾಟ್ ಪಾಸಿಬಲ್ a4 a2 ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆನಾ? ಸಕ್ಸೆಸಿವ್ ಅಂದ್ರೆ ಕಂಟಿನ್ಯೂಸ್ ಆಗಿ ಬರೋ ತರ ಟರ್ಮ್ಸ್ ಗಳನ್ನ ತಗೊಂಡು ಏನ್ ಮಾಡ್ಬೋದು? ನಾವು ಮೈನಸ್ ಮಾಡ್ಕೋಬಹುದು. ಸೊ ಡಿ ಇಸ್ ಈಕ್ವಲ್ ಟು a2 a1 और ಇನ್ನೊಂದಾದ್ರೂ ಮಾಡ್ಕೋಬಹುದು. ದಟ್ ಇಸ್ a4 a3, a4 a3. ಸಿ a2 is equal to what? -1 minus a1 is equal to what? -5. a1 is equal to what? -5. a4 is equal to what? 7 minus a3 is equal to what? 3. ಇಲ್ಲಿ ನೋಡಿ, a4 is equal to 7, a3 is equal to 3 ಬರ್ಕೊಳ್ಳಿ. ಅಟ್ ಅ ಟೈಮ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ಸಿ -1 ಆಸ್ ಯೂಶುವಲ್ ಹಾಗೆ ಬರೀತೀನಿ. ಇಲ್ಲಿ a ವ್ಯಾಲ್ಯೂ -5 ಇರೋದ್ರಿಂದ ಸೊ ಬ್ರಾಕೆಟ್ ಅಲ್ಲಿ ಬರ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ? ದಟ್ ಇಸ್ -5. ಫಸ್ಟ್ ದಿಸ್ ಮೈನಸ್ ಇಸ್ ಫಾರ್ ದ ಫಾರ್ಮುಲಾದು ಮೈನಸ್ ಸೈನ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 5 ದಟ್ ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಮೀನ್ಸ್ ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಷನ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 5 ಅಲ್ಲಿ 1 ಹೋದ್ರೆ ದಟ್ ಈಸ್ 4. ಬಿಗ್ ನಂಬರ್ ಸೈನ್ ಇಸ್ ಪ್ಲಸ್ ಇದೆ. ಸೊ ಬರ್ತರೂ ನಡೆಯುತ್ತೆ, ಬರೀಲಿಲ್ಲ ಅದು ನಡೆಯುತ್ತೆ. ಸೊ ಆಬ್ವಿಯಸ್ಲಿ ಇಲ್ಲೂ ಕೂಡ +7 ಇದೆ, -3 ಇದೆ. 7 ಅಲ್ಲಿ 3 ಹೋದ್ರೆ ದಟ್ ಆನ್ಸರ್ ಇಸ್ 4. ದಟ್ ಆನ್ಸರ್ ಇಸ್ 4. ಹಾಗಾದ್ರೆ ಎರಡು ಕಡೆನೂ ಡಿ ವ್ಯಾಲ್ಯೂ ಕಾಮನ್ ಆಗಿ ಸೇಮ್ ಬಂದಿದೆ. ಸೊ ದಟ್ ಮೀನ್ಸ್ ಡಿ ಇಸ್ ಈಕ್ವಲ್ ಟು 4. ದಟ್ ಇಸ್ ಡಿ ಇಸ್ ಈಕ್ವಲ್ ಟು 4. ಸೊ ಈ ತರ ನಾವೇನ್ ಮಾಡ್ಬೋದು? ಥರ್ಡ್ ಮೈನ್ ಅಲ್ಲಿ ಬರುವಂತಹ 3 ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದೀನಿ. ಸೊ ಇನ್ನೊಂದು ರಿಮೈನಿಂಗ್ ಒಂದು ಕ್ವೆಶನ್ ಇದೆ, ಅದನ್ನ ನಾನು ನೋಟ್ಸ್ ಅಲ್ಲಿ ಕಳ್ಸಿರ್ತೀನಿ ಅಥವಾ ನೀವೇ ಓನ್ ಆಗಿ ಬೇಕಾದ್ರೂ ಟ್ರೈ ಮಾಡ್ಕೊಳ್ಳಿ. ಸೊ ಈ ಥರ್ಡ್ ಮೈನ್ ಅಲ್ಲಿ ಏನ್ ಮಾಡಿದ್ವಿ? ಪ್ರೋಗ್ರೆಷನ್ ಅನ್ನ ಕೊಟ್ಟಿದ್ರು. ಪ್ರೋಗ್ರೆಷನ್ ಅನ್ನ ಕೊಟ್ಟಾಗ ಎ ವ್ಯಾಲ್ಯೂ ನೋಡಿದ ತಕ್ಷಣ ಕಾಣಿಸುತ್ತೆ. ಪ್ರೋಗ್ರೆಷನ್ ನ ಫಸ್ಟ್ ಟರ್ಮ್ ದಟ್ ಈಸ್ ಎ ಆಗಿರುತ್ತೆ. ಸೊ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಎರಡು ಟರ್ಮ್ಸ್ ಅನ್ನ ತಗೊಂಡು ಮೈನಸ್ ಮಾಡ್ಕೊಂಡ್ವಿ. ಸಕ್ಸೆಸಿವ್ ಟರ್ಮ್ಸ್ ಅನ್ನ ತಗೊಂಡು ಮೈನಸ್ ಮಾಡ್ಕೊಂಡಾಗ ವಿ ಗೆಟ್ ದ ಡಿ ವ್ಯಾಲ್ಯೂ. ಸೊ ಈ ತರ ಏನ್ ಮಾಡ್ಬೋದು? ಪ್ರೋಗ್ರೆಷನ್ ಅನ್ನ ಕೊಟ್ಟಾಗ ಎ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಎ ಅಂಡ್ ಡಿ ವ್ಯಾಲ್ಯೂಸ್ ಅನ್ನ ಕೊಟ್ಟಾಗ ನಾವೇನ್ ಮಾಡ್ಬೋದು? ಪ್ರೋಗ್ರೆಷನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಮೈನ್ಗೆ ಹೋಗೋಣ.